ವಿಜಯ್ ನೇತೃತ್ವದ ಟಿವಿಕೆ ಪಕ್ಷ ಇನ್ನು 6 ತಿಂಗಳ ಕೂಡ ಉಳಿಯೋದಿಲ್ಲ. ಎಂಕೆ ಸ್ಟಾಲಿನ್ ಅವರು ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಡಿಎಂಕೆ ಶಾಸಕಿ ಹೇಳ್ತಾ ಇದ್ದಾರೆ. ಡಿಎಂಕೆಯ ಹಿರಿಯ ನಾಯಕಿ ಮತ್ತು ತಿರುಚೆಂಡೂರು ಶಾಸಕ ಅನಿತಾ ರಾಧಾಕೃಷ್ಣನ್ ಅವರು ಭಾನುವಾರ ಮಾತನಾಡ್ತಾರೆ. ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಮತ್ತು ಅವರ ಟಿವಿಕೆ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಸಿಕ್ಕಾಪಟ್ಟೆ ದಿನ ಉಳಿಯೋದಿಲ್ಲ. ಸರ್ಕಾರ 6 ತಿಂಗಳು ಕೂಡ ಉಳಿಯೋದಿಲ್ಲ. ಟಿಎಂಕೆ ಮುಖ್ಯಸ್ಥ ಎಂಕೆ ಸ್ಟಾಲಿನ್ ಶೀಘ್ರದಲ್ಲಿಯೇ ಮತ್ತೆ ಅಧಿಕಾರಕ್ಕೆ ಬರ್ತಾರೆ ಅಂತ ಹೇಳಿ ಭವಿಷ್ಯವನ್ನು ನುಡಿತಾರೆ. ಇವರು ಈ ರೀತಿಯಾಗಿ ಹೇಳುವುದಕ್ಕೆ ಕಾರಣ ಇದೆ. ಯಾಕಂತಂದ್ರೆ ರಾಜಕೀಯದಲ್ಲಿ ಅನುಭವ ಇಲ್ಲದ ಒಬ್ಬ ವ್ಯಕ್ತಿ ಈಗ ಮುಖ್ಯಮಂತ್ರಿ ಆಗಿದ್ದಾರೆ ಅಂತಂದ್ರೆ ಅವರಿಗೆ ಆ ಒಂದು ಭಾರವನ್ನ ಹೊರುವಂತಹ ಶಕ್ತಿ ಇರುವುದಿಲ್ಲ. ಸಮ್ಮಿಶ್ರ ಸರ್ಕಾರಗಳನ್ನ ಪಡ್ಕೊಂಡು ಕೂಡ ಅವ್ರನ್ನು ಹಳ್ಳ ಹತ್ತು ಹೋಗ್ತಾರೆ ಎನ್ನುವ ಇವರ ಮಾತಿನ ಅರ್ಥ ಇದಾಗಿದೆ. ದಕ್ಷಿಣ ತಮಿಳುನಾಡಿನ ಪಕ್ಷದ ಕಾರ್ಯಕ್ರಮ ಒಂದರಲ್ಲಿ ಮಾತನಾಡ್ತಾ ಇದ್ದು ಅವರು ಹೇಳ್ತಾರೆ ಏನು ಅಂತಂದ್ರೆ ನನ್ನ ಜೊತೆಗೆ ತಿರುಚೆಂಡೂರಿನಲ್ಲಿ ಸ್ಪರ್ಧೆ ಮಾಡ್ಲಿ ವಿಜಯ್ ಅವರು ಸ್ಪರ್ಧೆ ಮಾಡ್ಲಿ, ನಾನು ಸ್ಪರ್ಧೆ ಮಾಡ್ತೀನಿ, ಯಾರು ಗೆಲ್ತಾರೆ ಅಂತ ನೋಡೋಣ. ಈ ಸರ್ಕಾರ ಇನ್ನು 4 ತಿಂಗಳು ಮಾತ್ರ ಉಳಿಯುತ್ತೆ. ಅಧವ್ ಅರ್ಜುನ್ ಅನ್ನುವಂತಹ ಒಬ್ಬ ವ್ಯಕ್ತಿ ಇದ್ದಾರೆ. ನಿಮಗೆ ಧೈರ್ಯವಿದ್ರೆ ನಿಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿ, ನಾನು ಕೂಡ ರಾಜೀನಾಮೆಯನ್ನ ನೀಡ್ತೇನೆ. ತಿರುಚೆಂಡೂರಿನಲ್ಲಿ ಸ್ಪರ್ಧೆ ಮಾಡೋಣ, ಅದು ನಮ್ಮ ಊರು, ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ನೋಡಿ ಬಿಡೋಣ ಅಂತ. ಮೇಡಮ್, ನೀವು ಯಾಕೆ ನಿಮ್ಮ ಊರಲ್ಲೇ ಸ್ಪರ್ಧೆ ಮಾಡ್ತೀರಾ? ಅವ್ರು ಯಾಕೆ ಬಂದು ನಿಮ್ಮ ಹತ್ರ ನಿಮ್ಮ ವರ್ಸಸ್ ಜೊತೆ ಅಂದ್ರೆ ಅವ್ರು ಯಾಕೆ ಬಂದು ನಿಮ್ಮ ಜೊತೆ ಸ್ಪರ್ಧೆ ಮಾಡಬೇಕು? ಅವ್ರು ಆಲ್ರೆಡಿ ಮುಖ್ಯಮಂತ್ರಿ ಆಗಾಯ್ತು. ಅವ್ರು ಹೇಳ್ತಾರೆ ಅನಿತಾ ರಾಧಾಕೃಷ್ಣನ್ ಅಂತ ಹೇಳಿ, ತಿರುಚೆಂಡೂರು ಕ್ಷೇತ್ರ 25 ವರ್ಷದಿಂದ ಅನಿತಾ ರಾಧಾಕೃಷ್ಣ ಅವರು ಭದ್ರಕೋಟೆ ಆಗಿದೆ. ಅವ್ರು ಹಿಂಗೆ ನಿಂತ್ಕೊಂಡ್ರು ಕೂಡ ಅಲ್ಲಿ ಗೆಲ್ತಾರೆ. ಅವರು 2001ರಲ್ಲಿ ಡಿಎಂಕೆ ಪ್ರತಿಸ್ಪರ್ಧಿ AIADMK ಇಂದ ಟಿಕೆಟ್ ತೆಗೆದುಕೊಳ್ತಾರೆ, ಅಲ್ಲಿ ಗೆಲ್ತಾರೆ. 2009ರಲ್ಲಿ ಅವರು ಡಿಎಂಕೆ ಸೇರಿ ಅಲ್ಲಿಂದ ಸ್ಪರ್ಧೆ ಮಾಡ್ತಾರೆ. ತಮ್ಮ ಭದ್ರಕೋಟೆಯಾಗಿರುವಂತಹ ಕುಲತೂರಿನಲ್ಲಿ VS ಬಾಬು ವಿರುದ್ಧ ಸೋತ ನಂತರ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ MK ಸ್ಟಾಲಿನ್ ಅವರನ್ನ ಅನಿತಾ ಸಮರ್ಥಿಸಿಕೊಳ್ತಾರೆ. ಡಿಎಂಕೆ ಮಾಜಿ ನಾಯಕ VS ಬಾಬು ಅವರು ವಿಜಯ್ ಅವರಿಗೆ ಟಿವಿಕೆಗೆ ಸೇರಿ ತಮ್ಮ ಮಾಜಿ ಮುಖ್ಯಸ್ಥರನ್ನ ಸೋಲಿಸ್ತಾರೆ. ಅವ್ರು ಮಾತಾಡ್ತಾರೆ ಅನಿತಾ ಅವರು ಏನು ಅಂತಂದ್ರೆ, ನೀವು ಬಂದು ನನ್ನ ಒಂದು ಏರಿಯಾದಲ್ಲಿ ಸ್ಪರ್ಧೆ ಮಾಡಿ, ಆಗ ಯಾರು ಗೆಲ್ತಾರೆ ಅಂತ ನೋಡೋಣ ಅಂತ ಹೇಳಿ. ಮುಂದೆ 6 ತಿಂಗಳ ಆದ್ಮೇಲೆ ನಿಮ್ಮ ಪಕ್ಷ ಇರೋದಿಲ್ಲ, ಮತ್ತೆ ಸ್ಟಾಲಿನ್ ಅವರ ಸರ್ಕಾರ ಬರುತ್ತೆ ಅಂತ ರಾಜಾರೋಷವಾಗಿ ಹೇಳ್ತಾರೆ. ಸ್ಟಾಲಿನ್ ಕೊಯಮತ್ತೂರನ್ನ ಸಿಂಗಾಪುರವನ್ನಾಗಿ ಬದಲಾವಣೆ ಮಾಡಿದ್ರು ಅಂತ ಹೇಳಿ ಮತದಾರರ ಟೀಕಿಸಿದ ನಂತರ ಅವರು ತಲೆಯವರ ಮುಂದಿನ ಮುಖ್ಯಮಂತ್ರಿ 4 ಅಥವಾ 6 ತಿಂಗಳ ನಂತರ ನಿಮ್ಮ ನಾಯಕರು ಆ ಒಂದು ಸ್ಥಾನದಲ್ಲಿ ಇರೋದಿಲ್ಲ. ವಿಜಯ್ ಅವರ ಕಚೇರಿ ಆಗಲಿ, ಟಿವಿಕೆ ಆಗಲಿ ಅಥವಾ ಮತ್ತಿನ್ನೇನೋ ಆಗಲಿ, ಅದ್ಯಾವುದು ಕೂಡ ತಮಿಳುನಾಡಿನಲ್ಲಿ ಇರೋದಿಲ್ಲ ಅಂತ ಹೇಳಿ ಅನಿತಾ ಅವರು ಹೇಳ್ತಾರೆ. ನಿಮ್ಗೇನ್ ಅನ್ಸುತ್ತೆ? ಸರಿಯಾದ ಒಂದು ನಾಯಕತ್ವವನ್ನ ಮಾಡುವುದಿಲ್ವಾ ವಿಜಯ್? ನಿಮಗೆ ಬಿಟ್ಟಿದ್ದು ಕಮೆಂಟ್ ಮಾಡಿ ತಿಳಿಸಿ. ಇದಾಗತ್ತೆ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ನಿಮ್ಮ ವೇಗ ನಮ್ದು.